ಇನ್ನು ಹೈಕಮಾಂಡ್ ಅಂತ ಅಂತಿದ್ದವರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಹೈಕಮಾಂಡ್ ಇಲ್ಲಿ ಯಾವ ಗೊಂದಲವನ್ನ ಮಾಡ್ತಾ ಇಲ್ಲ, ಇವರಿಂದಲೇ ಗೊಂದಲ ಆಗ್ತಾ ಇದೆ ಅಂತ ಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಶಕ್ತಿದೇವಿ ಶುಭ ಸೂಚನೆ ಬೆನ್ನಲ್ಲೇ ಡಿಸಿಎಂ ಡಿಕೆ ಡೆಲ್ಲಿ ಯಾತ್ರೆ ಮಾಡ್ತಿದ್ದಾರೆ. ಹಾಗಾದ್ರೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಬನ್ನಿ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಹೈಕಮಾಂಡ್ ಗೊಂದಲ ಮಾಡ್ತಿಲ್ಲ, ಇವರೇ ಗೊಂದಲ ಮಾಡ್ತಿದ್ದಾರೆ. ಹೈಕಮಾಂಡ್ ಮಾಡಿದ್ದಾರೆ ಗೊಂದಲ, ಅವರ ಇಲ್ಲೇ ಲೋಕಲ್ ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಖಡಕ್ ಸಂದೇಶ ರವಾನೆ. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನ್ ಕಟ್ಟಿನಿ ಅಂತಿಲ್ಲ. ವರಿಷ್ಠರ ಸಂಪರ್ಕದಲ್ಲಿ ಡಿಕೆ, ನಾಳೆ ರಾಹುಲ್ ಭೇಟಿಗೆ ಪ್ರಯತ್ನ. ನಾನು ನಾಳೆ ಹೋಗ್ತಾ ಇದ್ದೀನಿ. ಹೈಕಮಾಂಡ್ ರಾಜ್ಯದಲ್ಲಿ ಪಟ್ಟದ ಫೈಟ್ ತಾರಕಕ್ಕೇರಿತು. ದಿನಕ್ಕೊಂದು ಗೊಂದಲದ ಹೇಳಿಕೆಗಳು ತೂರಿ ಬರ್ತಿದ್ವು. ಒಂದು ಕಡೆ ಡಿಕೆ ಸಿಎಂ ಆಗ್ತಾರೆ ಅಂತ ಆಪ್ತರು ಬೆಂಕಿಗೆ ತುಪ್ಪ ಸುರಿಯುತ್ತಿದ್ರೆ, ಸಿದ್ದರಾಮಯ್ಯ ಆಪ್ತರು 5 ವರ್ಷ ಸಿಎಂ ಅಂತ ಕೂಗು ಎಬ್ಬಿಸ್ತಿದ್ರು. ಈ ಬೆಳವಣಿಗೆ ಪಕ್ಷಕ್ಕಂತೂ ಡ್ಯಾಮೇಜ್, ಇದರಲ್ಲಿ ಅನುಮಾನವೇ ಇಲ್ಲ. ಇದೀಗ ಇದರಿಂದ ಸಿಟ್ಟಾಗಿರುವ ಎಐಸಿಸಿ ಅಧ್ಯಕ್ಷ ಖರ್ಗೆ ಖಡಕ್ ಸಂದೇಶ ರವಾನೆ ಮಾಡಿದ್ದಾರೆ. ಎಲ್ಲ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನಾಯಕತ್ವದ ಗೊಂದಲದ ಮಧ್ಯೆ ಸಿಎಂ ಡಿಸಿಎಂ ಏನಿದ್ರು ಹೈಕಮಾಂಡ್ ಅಂತಿದ್ರು. ಎಲ್ಲಿ ಹೋದ್ರು, ಏನೇ ಮಾತಾಡಿದ್ರು ಹೈಕಮಾಂಡ್ ಅಂತಿದ್ರು. ಹೈಕಮಾಂಡ್ ಇರೋದಕ್ಕೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವ್ರು ಇದ್ದಾರೆ. ಹೈಕಮಾಂಡ್ ಈಸ್ ವೆರಿ ಸ್ಟ್ರಾಂಗ್. ಹೈಕಮಾಂಡ್ ಏನ್ ತೀರ್ಪು ಕೊಡ್ತದೆ ಆ ತೀರ್ಪಿಗೆ ನಾನು ಡಿಕೆ ಶಿವಕುಮಾರ್ ಕೇಳಿಸಿಕೊಂಡ್ರಲ್ಲ. ಇದೇ ಕಾರಣಕ್ಕೆ ಸಿಟ್ಟಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲದಕ್ಕೂ ಹೈಕಮಾಂಡ್ ಅಂದ್ರೆ ಹೇಗೆ? ಹೈಕಮಾಂಡ್ ಗೊಂದಲ ಮಾಡ್ತಿಲ್ಲ, ಇಲ್ಲೇ ಗೊಂದಲ ಆಗ್ತಿರೋದು ಅಂತಿದ್ದಾರೆ. ಹೈಕಮಾಂಡ್ ಮಾಡಿದ್ದಾರೆ ಗೊಂದಲ, ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕದನ್ನ. ಯಾರೋ ಒಬ್ಬರು ಪಕ್ಷ ಕಟ್ಟಿಲ್ಲ ಎಂದು ಖರ್ಗೆ ಸಿಟ್ಟು. ಇದಿಷ್ಟೇ ಅಲ್ಲ, ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಡಿಕೆ ಕೊಡುಗೆ ಇದೆ ಅಂತ ಆಪ್ತರು ಪದೇ ಪದೇ ಹೇಳ್ತಿದ್ರು. ಇದಕ್ಕೂ ಸಿಟ್ಟಾಗಿರುವ ಎಐಸಿಸಿ ಅಧ್ಯಕ್ಷ ಖರ್ಗೆ ಎಲ್ಲವೂ ನನ್ನಿಂದಲೇ ಆಗಿದೆ ಅನ್ನೋದು ಸರಿಯಲ್ಲ, ಯಾರೋ ಒಬ್ಬರು ಪಕ್ಷ ಕಟ್ಟಿಲ್ಲ ಅಂದಿದ್ದಾರೆ. ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನ್ ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರು ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರ್ದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ಈ ಜಗತ್ತಿನಾಗ ಪಾರ್ಟಿ ಅಂದಮೇಲೆ ಎಲ್ಲರೂ ಪಾತ್ರ ಇರ್ತದೆ. ಶಕ್ತಿದೇವೆ ಶುಭ ಸೂಚನೆ ಬೆನ್ನಲ್ಲೇ ಡಿಕೆ ಡೆಲ್ಲಿ ಯಾತ್ರೆ. ನಾಳೆ ರಾಹುಲ್ ಗಾಂಧಿ ಭೇಟಿಯಾಗಿ ಮಾತುಕತೆ. ದೆಹಲಿ ಭೇಟಿ ಬಗ್ಗೆ ಜಗದೀಶ್ವರಿ ದೇವಿ ಮುಂದೆ ಪ್ರಶ್ನೆ ಇಟ್ಟಿದ್ದ ಡಿಕೆಗೆ ಶುಭ ಸೂಚನೆ ಸಿಕ್ಕಿದೆ. ನಾಳೆ ದೆಹಲಿಗೆ ಹೋಗ್ತಿದ್ದೇನೆ, ಶುಭ ಸುದ್ದಿ ಬೇಕು ಅಂತ ಪ್ರಶ್ನೆ ಇಟ್ಟಿದ್ರಂತೆ. ಈ ವೇಳೆ ಹೋಗಿ ಬನ್ನಿ, ಶುಭ ಸುದ್ದಿಯೇ ಸಿಗುತ್ತೆ ಎಂದು ದೇವಿ ಸೂಚನೆ ಕೊಟ್ಟಿದ್ದಾರಂತೆ. ಇದರ ಬೆನ್ನಲ್ಲೇ ನಾಳೆ ಡಿಕೆ ದೆಹಲಿಗೆ ತೆರಳುತ್ತಿದ್ದಾರೆ. ನಾನು ನಾಳೆ ಹೋಗ್ತಾ ಇದ್ದೀನಿ. ನಮ್ದು ನೀರಾವರಿ ಇಂಟರ್ಲಿಂಕ್ ನೀರಾವರಿ ಇದೆ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ಗೂ ಟೈಮ್ ಕೇಳಿದ್ದೀನಿ. ಟಿವಿ9ಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ನಾಳೆ ದೆಹಲಿಯಲ್ಲಿ ರಾಹುಲ್ ಗಾಂಧಿಯನ್ನ ಡಿಕೆ ಭೇಟಿ ಮಾಡುವ ಸಾಧ್ಯತೆ ಇದೆಯಂತೆ. ರಾಹುಲ್ ಗಾಂಧಿ ನಿರ್ಧಾರದ ಮೇಲೆ ಪಟ್ಟದ ಆಟ ನಿಂತಿರೋದ್ರಿಂದ ಮತ್ತೊಂದು ಸುತ್ತಿನ ಮಾತುಕತೆಗೆ ಡಿಕೆ ಪ್ರಯತ್ನ ಮಾಡಲಿದ್ದಾರೆ ಅಂತೆ. ಆದರೆ ಡಿಕೆ ಡೆಲ್ಲಿ ಭೇಟಿ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಖರ್ಗೆ ನನಗೆ ಗೊತ್ತಿಲ್ಲ ಅಂದಿದ್ದಾರೆ. 23ನೇ ತಾರೀಕು ಡಿಕೆ ಶಿವಕುಮಾರ್ ಅವರು ದೆಹಲಿ ಹೈಕಮಾಂಡ್ ಭೇಟಿ ಆಗುತ್ತೆ, ತಮಗೆ ಭೇಟಿ ಆಗುತ್ತಲ್ಲ ಬರ್ತಾರೆ. ನನಗಂತೂ ಇನ್ನೂ ಸೂಚನೆ ಇಲ್ಲ.
ಹೈಕಮಾಂಡ್ ಬುಲಾವಿಲ್ಲದೆ ಹೋಗಲ್ಲ ಸಿಎಂ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಬುಲಾವಿಲ್ಲದೆ ದೆಹಲಿಗೆ ತೆರಳಲ್ಲ ಎನ್ನಲಾಗಿದೆ. ಡಿಸೆಂಬರ್ 26 ಮತ್ತು 27ರಂದು ಎಐಸಿಸಿ ಕಾರ್ಯಕಾರಿಣಿ ಸಭೆ ನಡೆಯಲಿದ್ದು, ಈ ವೇಳೆ ದೆಹಲಿಗೆ ಹೋಗ್ತಾರೆ ಎನ್ನಲಾಗಿದೆ. ಕುರ್ಚಿ ಕಿತ್ತಾಟವನ್ನ ಹೈಕಮಾಂಡ್ ತಿಳಿ ಮಾಡುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು. ಅವ್ರಿಗೆ ಗೊತ್ತಿದೆ ಹೈಕಮಾಂಡ್ನವ್ರಿಗೆ ಇಂಥದ್ದು ಎಷ್ಟು ನೋಡಿದ್ದಾರೆ ಅವರು. ಇದೆಲ್ಲ ಅವರಿಗೆ ಬಹಳ ಸುಲಭ. ಒಂದು ಕ್ಷಣಾರ್ಧದಲ್ಲಿ ಇಂಥದ್ನೆಲ್ಲ ತಿಳಿ ಮಾಡ್ತಾರೆ ಅವರು. ಒಂದು ಹೇಳಿಕೆ ಹೈಕಮಾಂಡಿಂದ ಬಂದರೆ ಎಲ್ಲವೂ ತಿಳಿ ಆಗ್ತದೆ. ಅದು ಯಾವ ಸಂದರ್ಭದಲ್ಲಿ ಹೇಳಬೇಕು ಅದನ್ನು ಹೇಳ್ತಾರೆ ಅವರು, ಅದು ಗಮನಿಸ್ತಾರೆ ಅವರು. ಅವ್ರಿಗೆ ಯಾವ ಸಂದರ್ಭದಲ್ಲಿ ಇಂಟರ್ಫಿಯರ್ ಆಗಬೇಕು ಈಗಾಗಲೇ ಹೇಳಿದಾರಲ್ಲ, ಕರೆದು ಮಾತಾಡ್ತಾರೆ ಅಂತ. ಹಾಗೆ ಕರೆದು ಮಾತಾಡ್ಬೋದು. ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ವಿಪಕ್ಷ ನಾಯಕರು ಕುರ್ಚಿ ಕಾಳಗದಲ್ಲಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಸಂಸದ ಯದುವೀರ್ ಬೇಸರ ಹೊರ ಹಾಕಿದ್ದಾರೆ. ಎಲ್ಲರಿಗೂ ಗೊತ್ತೇ ಇದೆ, ಇದು ಕುರ್ಚಿಯ ಒಂದು ಏನು ಹಗ್ಗ ಜಗ್ಗಾಟದಲ್ಲಿ ಇವತ್ತು ರಾಜ್ಯದ ಅಭಿವೃದ್ಧಿ ಕುಸಿತಾ ಇದೆ. ಈಗ ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಿದೆ. ಇವರು ಕಾಂಗ್ರೆಸ್ನಲ್ಲಿ ಬರೀ ಅವ್ರದ್ದೇ ಆದಂಥ ಸ್ಥಾನಮಾನಕ್ಕೋಸ್ಕರ ಒಂದು ಹೋರಾಟ ನಡೀತಾ ಇದೆ. ರಾಜ್ಯಕ್ಕಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಜನರ ಹಿತವನ್ನು ಕಾಪಾಡುವಂಥದ್ದು ಏನು ಕರ್ತವ್ಯ ಇದೆ, ಅದು ಒಂದು ಎಲ್ಲೋ ಹಿಂದೆ ಆಗ್ಬಿಟ್ಟಿದೆ. ಅದೇನು ಹೇಳಿ, ಹೈಕಮಾಂಡ್ ಮಟ್ಟದಲ್ಲಿ ಗೊಂದಲವೇ ಇಲ್ಲ, ರಾಜ್ಯದಲ್ಲೇ ಗೊಂದಲ ಇರೋದು, ನೀವೇ ಬಗೆಹರಿಸಿಕೊಳ್ಳಿ ಅಂತ ಸಿಎಂ ಡಿಸಿಎಂಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಖಡಕ್ ಸಂದೇಶ ರವಾನೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9